ನಮಸ್ಕಾರ ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅಖಿಲ ಭಾರತ ಕಂಪನಿ ಸೆಕ್ರೆಟರಿ ಸಂಸ್ಥೆಯ ಪ್ರಾಯೋಜಿತ ಕಾರ್ಯಕ್ರಮ ಕಂಪನಿ ಸೆಕ್ರೆಟರಿ ಕೋರ್ಸ್ ನಿಮ್ಮ ಭವಿಷ್ಯಕ್ಕೆ ದಾರಿದೀಪ. ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು, ಯಾವ ಕ್ಷೇತ್ರಕ್ಕೆ ಅವರನ್ನು ಕಳಿಸಿದ್ರೆ ಅವರ ಭದ್ರ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎಲ್ಲ ಪೋಷಕರಿಗಿರುತ್ತೆ. ಆದರೆ PUC ಆದಮೇಲೆ, ಗ್ರಾಜ್ಯುಯೇಷನ್ ಆದಮೇಲೆ, ಮಾಸ್ಟರ್ಸ್ ಆದಮೇಲೆ, ಸೊ ಇವತ್ತಿನ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯಾವ ಕ್ಷೇತ್ರ ನಮ್ಮ ಮಕ್ಕಳಿಗೆ ಸೇಫ್ ಇರುತ್ತೆ, ಅವರು ತಮ್ಮ ಕೆರಿಯರನ್ನು ರೂಪಿಸಿಕೊಳ್ಳಲಿಕ್ಕೆ ಯಾವ ಕ್ಷೇತ್ರ ಉನ್ನತವಾಗಿರುತ್ತೆ ಮತ್ತು ದೇಶ ವಿದೇಶಗಳಲ್ಲಿ ಅವಕಾಶಗಳು ಹೇಗಿರ್ತವೆ, ಕಾರ್ಪೊರೇಟ್ ವರ್ಲ್ಡಲ್ಲಿ ಹೇಗೆ ಅವಕಾಶಗಳಿದ್ದಾವೆ ಅನ್ನುವಂತಹ ಪ್ರಶ್ನೆಗಳು ನಿಮ್ಮದಾದರೆ, ಸೊ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಇವತ್ತಿನ ಈ ಕಾರ್ಯಕ್ರಮ ಉತ್ತರವಾಗಲಿದೆ. ಕಾರಣ ಕಂಪನಿ ಸೆಕ್ರೆಟರಿ ಕೋರ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯ ಜೊತೆಗೆ ಅದರ ಪ್ರಾಕ್ಟೀಸ್ ಇರಬಹುದು, ಕಾರ್ಪೊರೇಟ್ ವರ್ಲ್ಡಲ್ಲಿ ಅವ್ರಿಗಿರ್ತಕ್ಕಂಥ ಅವಕಾಶಗಳಿರ್ಬೋದು ಮತ್ತು ಒಬ್ಬ ಕಂಪನಿ ಸೆಕ್ರೆಟರಿಯಾಗಿ ಯಾವ ರೀತಿ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗತ್ತೆ ಅನ್ನುವಂತಹ ಮತ್ತು ಭಾರತದ ಭವಿಷ್ಯದ ಒಂದು ನಿರ್ಮಾಣದಲ್ಲಿ ಕಂಪನಿ ಸೆಕ್ರೆಟರಿಗಳ ಪಾತ್ರವೂ ಕೂಡ ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಇವತ್ತು ನಿಮಗೆ ತಿಳಿಸ್ಕೊಡಲಿದ್ದೇವೆ. ಬನ್ನಿ, ಭಾರತೀಯ ಕಂಪನಿ ಸೆಕ್ರೆಟರಿಗಳ ಕೋರ್ಸ್ನ ಸಂಸ್ಥೆಯ ಅಧ್ಯಕ್ಷರಾದಂತಹ CS ನಾಗೇಂದ್ರ ಡಿ ರಾವ್ ಅವರು ನಮ್ಮ ಇವತ್ತಿನ ಅತಿಥಿ. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ನಮ್ಮ ನೇಷನ್ ಬಿಲ್ಡಿಂಗ್ನಲ್ಲಿ ಈ ICSI ಪಾತ್ರ, ICSI ಮೆಂಬರ್ಸ್ ಪಾತ್ರ ಏನು ಅಂತ ಹೇಳಲಿಕ್ಕೆ ಬಯಸ್ತಿರ್ತಾವೆ. ಪ್ರಥಮವಾಗಿ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ ಏನಿದೆ ಅದು ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ 1980 ಈ ಇಸ್ವಿನಲ್ಲಿ ಆ್ಯಕ್ಟ್ ಆಫ್ ಪಾರ್ಲಿಮೆಂಟಿಂದ ಆಗಿರೋದು. ಮೇನ್ ಆಬ್ಜೆಕ್ಟಿವ್ ಏನಿದೆ, ಯಾಕೆ ಪರ್ಪಸ್, ಏನಕ್ಕೋಸ್ಕರ ಇದಾಗಿರೋದು ಕಂಪನಿ ಸೆಕ್ರೆಟರಿ, ರೆಗ್ಯುಲೇಷನ್ನು ಮತ್ತು ಡೆವಲಪ್ಮೆಂಟ್ ಆಫ್ ಪ್ರೊಫೆಷನ್. ಕಂಪನಿ ಸೆಕ್ರೆಟರಿಯ ವೃತ್ತಿಗೆ ರೆಗ್ಯುಲೇಟ್ ಮಾಡೋಕ್ಕೆ ಹಾಗೆ ಅದು ಡೆವಲಪ್ ಮಾಡೋಕ್ಕೋಸ್ಕರ ಈ ಸಂಸ್ಥೆನ ಸ್ಥಾಪಿಸಿದ್ದಾರೆ. ಇದರಲ್ಲಿ ತುಂಬ ವಿವಿಧವಾಗಿ ಕಂಪನಿ ಸೆಕ್ರೆಟರಿ ಅವ್ರದ್ದು ಪಾತ್ರ ಇದೆ. ಇದರಲ್ಲಿ ಕಂಪನಿ ಸೆಕ್ರೆಟರಿಯ ನೇಷನ್ ಬಿಲ್ಡಿಂಗ್ಗೆ ನೀವು ಪ್ರಶ್ನೆ ಕೇಳಿದಾಗ ಈಗ ಉದಾಹರಣೆ ಕೊಡ್ತೀನಿ. 370 ಕಲಮ ಯಾವಾಗ ರದ್ದಾಯಿತು, ಆವಾಗ ನಮ್ಮ ಜಮ್ಮು ಕಾಶ್ಮೀರ ಅವ್ರ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಲದ್ದಾಖ್ನವ್ರ ಸ್ಟೂಡೆಂಟ್ ಇರ್ಬೋದು, ಅವರು ಮೇನ್ ಸ್ಟ್ರೀಮ್ ಬರಬೇಕು ಅಂದ್ಬಿಟ್ಟು ನಮ್ಮದು ಕೌನ್ಸಿಲ್ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರಿಯ ವತಿಯಿಂದ ನಿಶುಲ್ಕ ಸ್ಟೂಡೆಂಟ್ಸ್ ಅವ್ರಿಗೆ ರಿಜಿಸ್ಟ್ರೇಷನ್ ಆಗಲಿ ನಮ್ಮ ಕೋರ್ಸ್ಗೆ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ನೇಷನ್ ಬಿಲ್ಡಿಂಗ್ ಯಾವ್ಯಾವುದು ಗೌರ್ಮೆಂಟ್ ಆಫ್ ಇಂಡಿಯಾ ಆಗಲಿ ಏನೇನು ಇನಿಷಿಯೇಟಿವ್ ತಗೊಳ್ತಾರೋ ಆ ಇನಿಷಿಯೇಟಿವಲ್ಲಿ ನಮ್ಮದು ಅದರಲ್ಲಿ ತುಂಬ ಒಳ್ಳೆಯದು ಭಾಗಿಯಾಗಿ ನಾವು ಇದು ಮಾಡ್ತೀವಿ. ಈಗ ಫಿಟ್ ಇಂಡಿಯಾ ಮೂವ್ಮೆಂಟ್ ತೊಗೊಳ್ಳಿ, ಆ ಫಿಟ್ ಇಂಡಿಯಾ ಮೂವ್ಮೆಂಟಲ್ಲೂ ಅಷ್ಟೇ ನಮ್ಮೆಲ್ಲ ಮೆಂಬರ್ಸು, ನಮ್ಮೆಲ್ಲ ಸ್ಟೂಡೆಂಟ್ಸು ಹೇಗೆ ನಮ್ಮ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಇರ್ಬೋದು ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಇರ್ಬೋದು ಹೇಗೆ ಹೆಲ್ಪ್ ಮಾಡಬೇಕು, ನಾಟ್ ಓನ್ಲಿ ಕಂಪನಿ ಸೆಕ್ರೆಟರೀಸ್ ಅಂತ ಅಲ್ಲ, ಇಡೀ ಸೊಸೈಟಿಗೆ ಹೇಗೆ ಹೆಲ್ಪ್ ಮಾಡಬೇಕು ಅಂತ ನಮ್ಮದು ಪಾತ್ರ ಇದೆ. ಅಂದರೆ ಓವರಾಲ್ ಹೇಳೋದಾದರೆ ICSI ಈಸ್ ನಾಟ್ ಓನ್ಲಿ ಕಂಪನಿ ಸೆಕ್ರೆಟರಿಗಳನ್ನ ತಯಾರು ಮಾಡೋದಷ್ಟೇ ಅಲ್ಲ, ಇಡೀ ದೇಶದ ಅಭಿವೃದ್ಧಿಯಲ್ಲಿ ಪಾಲುದಾರಿಕೆಯಾಗಿ ಅವರ ಕರ್ತವ್ಯಗಳನ್ನು ನಿಭಾಯಿಸಿಕೊಂಡು ಬರ್ತಿದೆ ಎನ್ನುವಂಥದ್ದು ತಮ್ಮ ಮಾತಿನಿಂದ ವೇದ್ಯವಾಗ್ತಾ ಇದೆ. ಹೌದು. ಇದರ ಜೊತೆಗೆ ಇವತ್ತಿನ ಕಾರ್ಪೊರೇಟ್ ವರ್ಲ್ಡಲ್ಲಿ ತುಂಬ ಸಂಸ್ಥೆಗಳು ಬಂದಿದ್ದಾವೆ. ಭಾರತದ ಎಲ್ಲೆಡೆ ಕಾರ್ಪೊರೇಟ್ ವರ್ಲ್ಡನ್ನು ನಾವು ನೋಡ್ತೇವೆ. ಸೊ ಅಲ್ಲಿ ಒಬ್ಬ ಕಂಪನಿ ಸೆಕ್ರೆಟರಿಯ ಪಾತ್ರ ಏನು, ಆತ ಏನೆಲ್ಲ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ, ಆ ಸಂಸ್ಥೆಯನ್ನು ಮುನ್ನಡೆಸಲಿಕ್ಕೆ ಅವರ ಮಾರ್ಗದರ್ಶನ ಎಷ್ಟು ಅವಶ್ಯಕತೆ? ಕಂಪನಿ ಸೆಕ್ರೆಟರಿ ಆ್ಯಕ್ಟಲ್ಲೇ ನಮ್ಮದು ಮಿಷನ್ನು, ವಿಷನ್ನು ಮತ್ತು ಮೋಟೋ ಇದೆ. ಈಗ ಮೋಟೋ ನಾವು ತೊಗೊಳಕ್ಕೆ ಹೋದಾಗ ವೆರಿ ಸ್ಪೆಸಿಫಿಕ್ ಆಗಿ ನಾವು ಹೇಳ್ತೀವಿ, ಸತ್ಯಂ ವದ ಧರ್ಮಂ ಚರ. ಇದು ತೃತೀಯ ಉಪನಿಷತ್ತಲ್ಲಿ ತೊಗೊಂಡಿರೋದು. ಕಂಪನಿ ಸೆಕ್ರೆಟರಿ ಏನು ಇದ್ದಾರೆ ಅವರು ಬ್ರಿಡ್ಜ್ ಬಿಟ್ವೀನ್ ಬೋರ್ಡ್ ಆಫ್ ಡೈರೆಕ್ಟರ್ಸು ಮತ್ತು ಸ್ಟೇಕ್ ಹೋಲ್ಡರ್ಸು. ಈ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ, ಗೌರ್ಮೆಂಟ್ ಇರ್ಬೋದು, ಶೇರ್ ಹೋಲ್ಡರ್ಸ್ ಇರ್ಬೋದು, ಬ್ಯಾಂಕರ್ಸ್ ಇರ್ಬೋದು, ಇನ್ವೆಸ್ಟರ್ಸ್ ಇರ್ಬೋದು. ಸೊ ಈ ಕಂಪನಿ ಸೆಕ್ರೆಟರಿ ಆ್ಯಕ್ಟ್ಸ್ ಎಸ್ ಎ ಮಿಡಲ್ಮನ್ ಬಿಟ್ವೀನ್ ಕಾರ್ಪೊರೇಟ್ಸ್, ಕಂಪನಿ ಆನ್ ಒನ್ ಹ್ಯಾಂಡ್. ಅದರಿಂದ ಏನು ಅಂತಂದರೆ ಕಂಪನಿ ಸೆಕ್ರೆಟರಿ ನಾಲೆಜ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ಸೆಕ್ಷನ್ 203 ಅಡಿನಲ್ಲಿ ಕಂಪನೀಸ್ ಆ್ಯಕ್ಟಲ್ಲಿ ಕಂಪನಿ ಸೆಕ್ರೆಟರೀಸ್ KMP ಅಂದರೆ ಕೀ ಮ್ಯಾನೇಜರಿಯಲ್ ಪರ್ಸನಲ್ ಆಗಿ ಕ್ವಾಲಿಫಿಕೇಷನ್ ಅಂತ ಹಾಕಿದ್ದಾರೆ. ಅದರಲ್ಲಿ ಏನು ಅಂತಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್, CEO, CFO, ಅದರ ಜೊತೆ ಕಂಪನಿ ಸೆಕ್ರೆಟರಿಗೂ ಕೂಡ ಆ ದರ್ಜೆನಲ್ಲಿ ಇಟ್ಟಿದ್ದಾರೆ. ಅದರರ್ಥ ಏನು ಅಂತ ಅಂದರೆ ಹಿ ಈಸ್ ನಾಟ್ ಓನ್ಲಿ ದಿ ಚೀಫ್ ಕಂಪ್ಲೈನ್ಸ್ ಆಫೀಸರ್ ಬಟ್ ಆಲ್ಸೋ ಗವರ್ನೆನ್ಸ್ ಪ್ರೊಫೆಷನಲ್.
ಆಮೇಲೆ ನಾನು ಈಗ ಶ್ಲೋಕ ಹೇಳ್ದಂಗೆ ನಾವು ಸತ್ಯಂ ವದ ಧರ್ಮಂ ಚರ. ಸೊ ಸತ್ಯವನ್ನೇ ಹೇಳಬೇಕು, ಸತ್ಯವನ್ನೇ ಕೆಲಸ ಮಾಡಬೇಕು. ಸ್ಪೀಕ್ ದ ಟ್ರುತ್, ಅಬೈಡ್ ಬೈ ಲಾ ಅಂತ. ಸೊ ಕಾನೂನು ಚೌಕಟ್ಟಿನಲ್ಲಿ ನಾವು ಹೇಗೆ ಕಂಪನಿ ಸೆಕ್ರೆಟರಿ ಕೆಲಸ ಮಾಡಬೇಕು, ಹಾಗೆ ನಾವು ಎಲ್ಲ ನಮ್ಮ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು ಇದ್ದಾರೋ ಅವ್ರಿಗೆ ನಿಷ್ಪಾತವಾಗಿ ಹೇಗೆ ಲಾ ಇದೆಯೋ ಅದರ ಪರವಾಗಿ ನಾವು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ಬೋದು ಅಥವಾ ಸ್ಟೇಕ್ ಹೋಲ್ಡರ್ಸ್ ಇರ್ಬೋದು, ನಮ್ಮದು ಅಡ್ವೈಸು, ಸಜೆಷನ್ಸು, ಕನ್ಸಲ್ಟೇಷನ್ಸು ಕೊಡ್ತಾ ಇರಬೇಕು. ಹಾಗೆ ಇದರ ಜೊತೆಗೆ ಒಬ್ಬ ಪ್ರಾಕ್ಟೀಸಿಂಗ್ ಕಂಪನಿ ಸೆಕ್ರೆಟರಿ ಇರಬಹುದು ಅಥವಾ ಒಬ್ಬ ಕಾರ್ಪೊರೇಟ್ ವರ್ಲ್ಡಲ್ಲಿ ಇರತಕ್ಕಂಥ CS ಇರಬಹುದು, ಅವ್ರಿಗಿರ್ತಕ್ಕಂಥ ಇರಬೇಕಾದಂತಹ ಬೇಸಿಕ್ ಕೀ ಕ್ವಾಲಿಟೀಸ್ ಏನು, ಹಾಗೆ ಪ್ರೊಫೆಷನ್ನ ಮುಂದಕ್ಕೆ ತಗೊಂಡು ಹೋಗಲಿಕ್ಕೆ, ಒಂದು ಸಂಸ್ಥೆಯನ್ನು ಮುನ್ನಡೆಸಲಿಕ್ಕೆ ಯಾವ ರೀತಿಯ ಕ್ವಾಲಿಟೀಸ್ ಇರಬೇಕಾಗುತ್ತೆ? ಈಗ ನಮ್ಮದು ಕಂಪನಿ ಸೆಕ್ರೆಟರಿ ಕೋರ್ಸಲ್ಲೇ ನೀವು ನೋಡ್ಲಿಕ್ಕೆ ಹೋದಾಗ ಸ್ಟೂಡೆಂಟ್ಸ್ ಯಾವಾಗ ನಮ್ಮ ಕಂಪನಿ ಸೆಕ್ರೆಟರಿ ಕೋರ್ಸ್ ಮಾಡ್ತಾರೋ ಅವಾಗೇ 21 ತಿಂಗಳು ರಿಗರಸ್ ಟ್ರೈನಿಂಗ್ ಇದೆ. ಅದು ಪ್ರಾಕ್ಟೀಸಿಂಗ್ ಕಂಪನಿ ಸೆಕ್ರೆಟರಿ ಕೈಲಿರ್ಬೋದು ಅಥವಾ ಒಳ್ಳೆ ಕಂಪನಿ ಕೈ ಕೆಳಗಡೆ ಇರ್ಬೋದು. ಆ ಕಂಪನಿ ಸೆಕ್ರೆಟರಿ ಅವ್ರಿಗೆ ಅಡ್ವೈಸು, ಗೈಡೆನ್ಸು ಕೊಡ್ತಾರೆ. ಅದರದಾದಮೇಲೆ ಇನ್ನೊಂದು 3 ಮಂತ್ಸು ಅನದರ್ ಟ್ರೈನಿಂಗ್ ಇದೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಸಣ್ಣದಿಂದ ಹಿಡಿದು ದೊಡ್ಡದು ಏನೇನು ಅಕಾಡೆಮಿಕ್ ನಾಲೆಜ್ ವಿಸವಿ ಪ್ರಾಕ್ಟಿಕಲ್ ಅಪ್ರೋಚ್ ಏನೇನು ಮಾಡ್ಬೋದು. ಯಾಕೆಂದ್ರೆ ಅಕಾಡೆಮಿಕ್ ನಾಲೆಜ್ ಒಂದು, ಆದರೆ ಅದನ್ನು ಪ್ರಾಕ್ಟಿಕಲ್ ಆಗಿ ನಾವು ಹೆಂಗೆ ಸೊಲ್ಯೂಷನ್ ಕೊಡಬೇಕು. ಈಗ ಯಾವುದೇ ಕಾರ್ಪೊರೇಟು ಅಥವಾ ಯಾವುದೇ ಪ್ರಾಕ್ಟೀಸಿಂಗ್ ಕಂಪನಿ ಸೆಕ್ರೆಟರಿ ಸರ್ವಿಸ್ ಯಾಕೆ ತಗೋತಾರೆ? ಲಾ ಹೇಳ್ಕೊಡಲಿಕ್ಕಲ್ಲ, ಸೊಲ್ಯೂಷನ್ ಕೊಡಲಿಕ್ಕೆ, ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಲಿಕ್ಕೋಸ್ಕರ ಅಪಾಯಿಂಟ್ ಮಾಡ್ತಿರೋದು. ಸೊ ಹಾಗಾಗಿ ನಮ್ಮ ಕಂಪನಿ ಸೆಕ್ರೆಟರಿ ಯಾರು ಇದ್ದಾರೋ ಅವ್ರಿಗೆ ರಿಗರಸ್ ಆಗಿ ಟ್ರೈನಿಂಗ್ ಪಡೆದ ಮೇಲೆ ರೆಗ್ಯುಲರ್ ಆಗಿ ನಮ್ಮದು ಪ್ರೊಫೆಷ್ನಲ್ ಅಪ್ಡೇಟ್ಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಮ್ಮ ಇನ್ಸ್ಟಿಟ್ಯೂಟ್ ವತಿಯಿಂದ ಬೇಕಾದಷ್ಟು ಸ್ಟ್ರಕ್ಚರ್ಡು, ಅನ್ಸ್ಟ್ರಕ್ಚರ್ಡು ಪ್ರೋಗ್ರಾಮ್ಸ್ ಆಗ್ತಿರುತ್ತೆ. ಸೊ ಈ ಸ್ಟ್ರಕ್ಚರ್ಡ್ ಅನ್ಸ್ಟ್ರಕ್ಚರ್ಡ್ ಪ್ರೋಗ್ರಾಮ್ಸಲ್ಲಿ ರೆಗ್ಯುಲರ್ ಅಪ್ಡೇಟ್ ಹೆಂಗೆ ಆಗ್ತಾ ಇರುತ್ತೆ, ಅಥವಾ ಚಾರ್ಟೆಡ್ ಸೆಕ್ರೆಟರಿ ಮ್ಯಾಗಝೀನಲ್ಲಿ ಹೊಸ ನನ್ನ ಕಾಯ್ದೆಗಳು ಅಥವಾ ಹೊಸ ಇನ್ನೇನಾದರೂ ಸರ್ಕ್ಯುಲರ್ಸ್ಗಳು ಅಥವಾ ನೋಟಿಫಿಕೇಷನ್ಸ್ಗಳು ಏನು ಮಿನಿಸ್ಟ್ರಿ ಟೈಮ್ ಟು ಟೈಮ್ ಹೆಂಗೆ ಇಶ್ಯೂ ಮಾಡ್ತಾ ಇರ್ತಾರೆ, ಹಾಗೆ ಇಂಟರ್ನ್ಯಾಷನಲ್ ಫೋರಮಲ್ಲಿ ಏನು ನಡೀತಾ ಇದೆ, ಸೊ ನ್ಯಾಷನಲ್ ಪ್ಲಸ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೇಗೆ ನಾವು ನಡೀತಾ ಇರೋದು. ಯಾಕಂದರೆ ಈಗೇನು ಅಂದರೆ ಚೇಂಜ್ ಈಸ್ ಆಲ್ವೇಸ್ ಈಸ್ ಕಾನ್ಸ್ಟೆಂಟ್, ಚೇಂಜಸ್ ಆಲ್ವೇಸ್ ವಿಲ್ ಟೇಕ್ ಪ್ಲೇಸ್. ಈಗ 1956 ಕಂಪನೀಸ್ ಆ್ಯಕ್ಟ್ ಇತ್ತು, ಈಗ 2013 ಕಂಪನೀಸ್ ಆ್ಯಕ್ಟ್ ಬಂದಿದೆ. ಸೊ ಚೇಂಜ್ ಆಗಿದೆ, ಹಳೆ ಕಂಪನೀಸ್ ಆ್ಯಕ್ಟು ಹೊಸ ಕಂಪನೀಸ್ ಆ್ಯಕ್ಟು. ಸಿಮಿಲರ್ಲಿ ಸೆಬಿ ಹೊಸ ರೂಲ್ಸು, ರೆಗ್ಯುಲೇಷನ್ಸು, ಗೈಡ್ಲೈನ್ಸು ತರ್ತಿರುತ್ತೆ. ಹಾಗಾಗಿ ಈಗ GST ಹೊಸ ಕಾಯ್ದೆಗಳು ಬರ್ತಾ ಇರುತ್ತೆ. ಸೊ ಹಾಗಾಗಿ ಕಂಪನಿ ಸೆಕ್ರೆಟರಿ ಅವರು ಹೇಗೆ ಈ ಹೊಸ ಕಾಯ್ದೆಗಳನ್ನ ಹೇಗೆ ಅನ್ವರ್ಸ್ಕೋಬೇಕು, ಹೇಗೆ ನೋಡ್ಕೋಬೇಕು, ಹಾಗಾಗಿ ಅವರು ರೆಗ್ಯುಲರಾಗಿ ಅಪ್ಡೇಟ್ ಆಗ್ತಾ ಇರಬೇಕು. ಹಾಗಾಗಿ ನಮ್ಮ ಸಂಸ್ಥೆ ಏನಿದೆ ಅಥವಾ ನಮ್ಮದು 72 ಘಟಕಗಳಿಗೇನಿದೆ ಅಥವಾ 4 ರೀಜನಲ್ ಕೌನ್ಸಿಲ್ಸ್ ಯಾವಿದ್ದಾವೆ ಅವರೆಲ್ಲ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ಆಗಿ ಪ್ರೋಗ್ರಾಮ್ಸು, ಸೆಮಿನಾರ್ಸು, ಕಾನ್ಫರೆನ್ಸಸ್ಸು ಹಾಗಾಗಿ ಮಾಡ್ತಾ ಇರ್ತಾರೆ. ಪ್ಲಸ್ ನಾನು ಹೇಳ್ದಂಗೆ ಅವ್ರಿಗೆ ರೆಗ್ಯುಲರ್ ಅಪ್ಡೇಟ್ ಇನ್ಸ್ಟಿಟ್ಯೂಟ್ ವತಿಯಿಂದನೂ ಹೋಗ್ತಾ ಇರುತ್ತೆ. ಓಕೆ, ಹಾಗೆ ತುಂಬ ಜನ ಪೇರೆಂಟ್ಸು ತಮ್ಮ ಮಕ್ಕಳ ಕೆರಿಯರ್ ಬಿಲ್ಡ್ ಮಾಡಬೇಕು ಅಂದರೆ ಯಾವ ಕೋರ್ಸಿಗೆ ಸೇರಿಸಬೇಕು ಅನ್ನುವಂಥ ಒಂದು ಜಿಜ್ಞಾಸೆ ಇದ್ದೇ ಇರುತ್ತೆ. ಇದರ ನಡುವೆ ಕಂಪನಿ ಸೆಕ್ರೆಟರಿ ಅಂತ ಬಂದಾಗ ಯಾರು ಈ ಕಂಪನಿ ಸೆಕ್ರೆಟರಿ ಕೋರ್ಸನ್ನು ಮಾಡಬಹುದು ಮತ್ತು ಎಷ್ಟು ವರ್ಷ ಆಗುತ್ತೆ, ಎಷ್ಟು ಖರ್ಚಾಗುತ್ತೆ? ಸಹಜವಾಗಿ ತುಂಬ ಜನ ಥಿಂಕ್ ಮಾಡೋದಷ್ಟೇ, ಎಷ್ಟು ಖರ್ಚಾಗುತ್ತೆ ಈ ಕೋರ್ಸ್ಗೆ ಅಂತ. ಸೊ ಆ ಬೇಸಿಕ್ ಅಂಶಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನಮ್ಮ ವಿದ್ಯಾರ್ಥಿಗಳು ಯಾರು 12ನೇ ಎಕ್ಸಾಮ್ ತರಗತಿ ಪಾಸ್ ಆಗಿದ್ದಾರೋ ಅವರು CSEET ಅಂದರೆ ಕಂಪನಿ ಸೆಕ್ರೆಟರೀಸ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಟೆಸ್ಟ್ ಅಂತ, ಇದು ಒಂದು ಎಕ್ಸಾಮ್ ಪಾಸ್ ಮಾಡಿಕೊಂಡು ಅವರು ಎಕ್ಸಿಕ್ಯೂಟಿವ್ ಕೋರ್ಸ್ಗೆ ಪ್ರವೇಶ ಪಡಿಬೋದು. ಈ CSEET ಅಂದರೆ ಕಂಪನಿ ಸೆಕ್ರೆಟರೀಸ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಟೆಸ್ಟು ಅದು ₹1000 ಅದರದ್ದು ಶುಲ್ಕ ಇದೆ. ಹಾಗೆ ಜೂನ್ 19, 2021 ಈಗ ಮೊನ್ನೆ ನಮ್ಮ ಸೆಂಟ್ರಲ್ ಕೌನ್ಸಿಲ್ ಒಂದು ಡಿಸಿಷನ್ ತೊಗೊಂಡಿದ್ದಾರೆ. ಗ್ರ್ಯಾಜುಯೇಟ್ ಯಾರು ಆಗಿದ್ದಾರೋ ಈ ಗ್ರ್ಯಾಜುಯೇಟ್ನವರು 50% ಅವ್ರಿಗೆ ಮಾರ್ಕ್ಸ್ ಇದ್ದರೆ ಗ್ರ್ಯಾಜುಯೇಷನ್ ಲೆವೆಲಲ್ಲಿ ಅವರು ಡೈರೆಕ್ಟ್ CSEET ಎಕ್ಸಾಮಿನೇಷನ್ ಬರೀಲಿಕ್ಕೆ ಏನು ಬೇಕಾಗಿಲ್ಲ. ಅವರು ಎಕ್ಸಾಮಿಷನ್ ಫೀಸ್ ಕಟ್ಬಿಟ್ಟು ಡೈರೆಕ್ಟಾಗಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಫಾರ್ ಎಂಟ್ರೆನ್ಸ್ ಎಕ್ಸಾಮ್. ಹಾಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ನವರು ಅವರು ಡೈರೆಕ್ಟ್ ಅವ್ರಿಗೆ ಪರ್ಸೆಂಟೇಜ್ ಏನೂ ಇಲ್ಲ,
ಅವ್ರು ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿದ ಕೂಡಲೇ ಅವ್ರು ಡೈರೆಕ್ಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಟೆಸ್ಟ್ ಅವರು ಬರಿಬೋದು. ಎಂಟ್ರೆನ್ಸಲ್ಲಿ ಎಕ್ಸಿಕ್ಯೂಟಿವ್ ಲೆವೆಲ್ಲು ಮತ್ತು ಪ್ರೊಫೆಷ್ನಲ್ ಲೆವೆಲ್ಲು. ಎಕ್ಸಿಕ್ಯೂಟಿವ್ ಲೆವೆಲಲ್ಲಿ 10,100 ರೂಪಾಯಿ ಶುಲ್ಕ ಇದೆ. ಆಮೇಲೆ ಪ್ರೊಫೆಷ್ನಲಲ್ಲಿ 13,100 ರೂಪಾಯಿ ಶುಲ್ಕ ಇದೆ. ಈ ಎಕ್ಸಿಕ್ಯೂಟಿವ್ ಪಾಸ್ ಆದಮೇಲೆ ಪ್ರೊಫೆಷ್ನಲ್ಗೆ ನಾವು ಬರಿತೀವಿ. ಈ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಏನಿದೆ ಅದರಲ್ಲಿ 8 ಪೇಪರ್ ಇದೆ. ಅದರಲ್ಲಿ 2 ಮಾಡ್ಯೂಲ್ ಇದೆ, 4 ಪೇಪರು. ಈ 4 ಪೇಪರ್ ಒಟ್ಟಿಗೆ ಕೊಡ್ಬೋದು ಅಥವಾ ಒಂದು ಮಾಡ್ಯೂಲ್ ಒಂದು ಎಕ್ಸಾಮಲ್ಲಿ ಕೊಡ್ಬೋದು. ಅಂದರೆ ನಮ್ಮದು ಇನ್ಸ್ಟಿಟ್ಯೂಟಲ್ಲಿ 2 ಸತಿ ಎಕ್ಸಾಮ್ ಆಗುತ್ತೆ. ಅಂದರೆ ಇದು ಕೋವಿಡ್ ಪೀರಿಯಡ್ ಬಿಟ್ಟುಬಿಡಿ, ಯಾಕೆ ಅಂತಂದರೆ ಕೋವಿಡ್ ಜನರಲ್ ಆಗಿ ನಾವು ಮಾತಾಡ್ತಿರೋದು. ಜೂನಲ್ಲಿ ಒಂದು ಎಕ್ಸಾಮ್ ಆಗುತ್ತೆ, ಆಮೇಲೆ ಡಿಸೆಂಬರಲ್ಲಿ ಒಂದು ಎಕ್ಸಾಮ್ ಆಗುತ್ತೆ. ಸೊ ಒಂದು ಮಾಡ್ಯೂಲ್ ಜೂನಲ್ಲಿ ಕೊಡ್ಬೋದು, ಇನ್ನೊಂದು ಮಾಡ್ಯೂಲ್ ಡಿಸೆಂಬರ್ಗೆ ಕೊಡ್ಬೋದು. ಹಾಗೆ ಪ್ರೊಫೆಷ್ನಲ್ ಲೆವೆಲಲ್ಲಿ 3 ಮಾಡ್ಯೂಲ್ ಇದೆ, 9 ಪೇಪರು, 3 ಪೇಪರು. ಸೊ ಹಾಗೆ ಜೂನಲ್ಲಿ ಕೊಡ್ಬೋದು ಅಥವಾ ಡಿಸೆಂಬರಲ್ಲಿ ಕೊಡ್ಬೋದು. ಈ ಒಳ್ಳೆ ಸ್ಟೂಡೆಂಟ್, ಒಳ್ಳೆ ವಿದ್ಯಾರ್ಥಿ ಬೇರ್ ನಾಟ್ ಓನ್ಲಿ ಮಿನಿಮಮ್ ನಾಲೆಜ್, ಸೌಂಡ್ ನಾಲೆಜ್ ಇದ್ದರೆ ಅವನು 2 ವರ್ಷದಿಂದ ಮ್ಯಾಕ್ಸಿಮಮ್ 2.5 ವರ್ಷ ಒಳಗಡೆ ಅವರು ಪಾಸ್ ಆಗ್ಬೋದು. ಆದರೆ ಒಂದು ಜನರಲ್ ಸ್ಟೂಡೆಂಟ್ ಯಾರಿದ್ದಾರೆ, ಸ್ವಲ್ಪ ಲಾ ಬಗ್ಗೆ ಒಂದು ಸ್ವಲ್ಪ ಇನ್ನೂ ಜಾಸ್ತಿ ತಯಾರಿ ಮಾಡಬೇಕಾಗಿದೆ, ಅವರು ಬಹುಶಃ 3.5 ವರ್ಷ ತಗೋಬೋದು. ಅಂದರೆ ವೀಕ್ಷಕರಿಗೆ ಒಂದನ್ನು ಹೇಳ್ಬೋದು, PUC ಆದಮೇಲೆ ಮಾಡುವಂಥವರು ಎಂಟ್ರೆನ್ಸ್ ಟೆಸ್ಟ್ ಮೂಲಕ ಪಾಸ್ ಆಗಬೇಕು. ಗ್ರಾಜ್ಯುಯೇಷನಲ್ಲಿ 50% ಸ್ಕೋರ್ ಇದ್ದರೆ ಸೊ ನೀವು ಎಂಟ್ರೆನ್ಸ್ದು ಫೀಸ್ ಕಟ್ಟಿಬಿಟ್ಟು ನೀವು ಎಕ್ಸಿಕ್ಯೂಟಿವ್ಗೆ ಅಡ್ಮಿಷನ್ ಆಗ್ಬೋದು. ಹಾಗೆ ಮಾಸ್ಟರ್ಸ್ ಆಗಿದ್ರೆ ಅದಕ್ಕೆ ಪರ್ಸೆಂಟೇಜ್ ಅವಶ್ಯಕತೆ ಇಲ್ಲ, ನೀವು ಎಕ್ಸಿಕ್ಯೂಟಿವ್ಗೆ ಎಂಟ್ರಿ ತಗೋಬೋದು. ಸೊ ಮೊದಲಿರ್ತಕ್ಕಂಥ PUC ಕ್ವಾಲಿಫಿಕೇಷನ್ ಏನಿದೆ ಅದನ್ನು ಮೀರಿ ನೀವು ಗ್ರಾಜ್ಯುಯೇಟ್ ಆಗಿದ್ರೆ ಸೊ ನಿಮ್ಮ ಏನು ನಾಲೆಡ್ಜ್ ಲೆವೆಲ್ಗೆ ಆ ಬೇಸಿಕ್ ಎಂಟ್ರೆನ್ಸ್ ಟೆಸ್ಟ್ನ ನೀವು ಫೀಸ್ ಮಾತ್ರ ಕಟ್ಟಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು. ಸೊ ಇದು ಬಹಳ ಪ್ರಮುಖವಾದ ಅಂಶ. ಒಟ್ಟಾರೆ 3 ವರ್ಷದಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು. ಹಾಗೆ ಇದಕ್ಕೆ ಸ್ಕಿಲ್ಸ್ ಅಂತ ಬಂದಾಗ, ಯಾಕೆಂದರೆ ನಾಲೆಡ್ಜ್ ಈಸ್ ಪವರ್, ಎಷ್ಟು ನಾಲೆಡ್ಜ್ ಇದ್ರೂ ಸಾಲದು ಒಂದು ಕೋರ್ಸು. ಸೊ ಈ ಕೋರ್ಸಿಗೆ ಬರಬೇಕಾದ್ರೆ CS ಕೋರ್ಸ್ಗೆ ಒಬ್ಬ ಸ್ಟೂಡೆಂಟ್ನ ನಾಲೆಡ್ಜ್ ಹೇಗಿರಬೇಕಾಗತ್ತೆ? ಹೌದು, ಸ್ಟೂಡೆಂಟು ಇತ್ತೀಚೆಗೆ ಸ್ಟೂಡೆಂಟು ನಾಲೆಜು ನಾವು ಜನರಲ್ ಆಗಿ ನೋಡಿದ್ರೆ ನಮ್ದು ಏನು ನಾಲೆಜ್ ಇತ್ತು, ಈಗ ಏನು ನಾಲೆಜ್ ಇದೆಯೋ ಸ್ಟೂಡೆಂಟ್ಗೆ ಅದು ವಿಪರೀತ. ನನ್ನ ಪ್ರಕಾರ ಅವ್ರಿಗೆ ಟ್ಯಾಲೆಂಟ್ ತುಂಬ ಇದೆ, ಪ್ಲಸ್ ಅವ್ರಿಗೆ ತುಂಬ ಅವಕಾಶ ಇದೆ, ತುಂಬ ಫೆಸಿಲಿಟಿ ಇದೆ. ಈಗ ನಮ್ಮ ಕಾಲದಲ್ಲಿ ಗೂಗಲ್ ಆಗಲಿ, ನಮ್ಮ ಕಾಲದಲ್ಲಿ ಟ್ವಿಟ್ಟರ್ ಆಗಲಿ, ನಮ್ಮ ಕಾಲದಲ್ಲಿ ಬೇಕಾದಷ್ಟು ಸವಲತ್ತು ಏನಿತ್ತು, ಸೋಷಿಯಲ್ ಮೀಡಿಯಾಸ್ ಇರಲಿಲ್ಲ. ಆದರೆ ಈಗ ನಿಮಗೆ ಯೂಟ್ಯೂಬ್ ಚಾನಲ್ಲು, ಈ ಕ್ಲಾಸಸ್ಸು, ಆನ್ಲೈನ್ ಮೋಡು, ಈ ಲೆಕ್ಚರ್ಸು, ಆ ಲೆಕ್ಚರ್ಸು. ಸೊ ಹಾಗೆ ವಿದ್ಯಾರ್ಥಿ ಏನಿದೆ, ನಾವು ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೂಲಕ. ಏನು ಸ್ಟೂಡೆಂಟ್ಸ್ ಲೈಫಲ್ಲಿ ಇಂಪಾರ್ಟೆಂಟ್ ಇರೋದು ಆ ಟೈಮಲ್ಲಿ ಓದೋದು. ಸೀರಿಯಸ್ ಆಗಿ ಓದಿದ್ರೆ ವಿತ್ ದಿ ಕಮಿಟ್ಮೆಂಟ್ ಆಫ್ ಈ ಯೂಟ್ಯೂಬ್ ಚಾನಲ್ಸಲ್ಲಿ ನಮ್ಮ ಲೆಕ್ಚರ್ಸ್ ಏನಿದೆ, ಅದು ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಇರ್ಬೋದು ಅಥವಾ ಬೇರೆ ಇನ್ಸ್ಟಿಟ್ಯೂಟು ಅಥವಾ ಯೂನಿವರ್ಸಿಟೀಸು ಅಥವಾ ಒಳ್ಳೆ ಪ್ರಾಕ್ಟೀಸಿಂಗ್ ಕಂಪನಿ ಸೆಕ್ರೆಟರೀಸಿಂದು ನೋಡ್ಕೊಂಡು ಹೋದರೆ ಖಂಡಿತ 2.5 ವರ್ಷ ಒಳಗಡೆ ಅವರು ಕಂಪನಿ ಸೆಕ್ರೆಟರಿ ಪಾಸ್ ಆಗ್ಬೋದು. ಈ ಸ್ಕಿಲ್ ಸೆಟ್ ಬಗ್ಗೆ ತಾವು ಹೇಳಿದ್ರಿ. ಈ ಸ್ಕಿಲ್ ಸೆಟ್ ಅಂದರೆ ಜನರಲ್ ಸ್ಕಿಲ್ ಸೆಟ್ ಇರಬೇಕು. ಯಾಕೆ ಅಂತಂದರೆ ಇನೋವೇಟಿವ್ ಇರಬೇಕು. ಒಂದು ಕ್ವಶ್ಚನಿಂಗ್ ಎಬಿಲಿಟಿ ಇರಬೇಕು. ವೈ ದಿಸ್, ಯಾಕೆ ಇದು, ಯಾಕೆ ಹಿಂಗಾಗತ್ತೆ, ಆ ಜಸ್ಟ್ ಕ್ವಶ್ಚನಿಂಗ್ ಇದ್ದರೆ ಆವಾಗ ಆ ಪ್ರೊವಿಷನ್ ಇರ್ಬೋದು ಅಥವಾ ಲೆಜಿಸ್ಲೇಷನ್ ಇರ್ಬೋದು ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಆ ದೃಷ್ಟಿಕೋನದಿಂದ ಸ್ಕಿಲ್ ಸೆಟ್ಟು. ಹಾಗೆ ನಮ್ಮ ಇನ್ಸ್ಟಿಟ್ಯೂಟ್ ವತಿಯಿಂದ ಬೇಕಾದಷ್ಟು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಆಗುತ್ತೆ ಸ್ಟೂಡೆಂಟ್ಸ್ನವ್ರಿಗೆ. ಬೇಕಾದಷ್ಟು EDP ಅಂತ ಒಂದು ಪ್ರೋಗ್ರಾಮ್ ಇದೆ, PDP ಅಂತ ಒಂದು ಪ್ರೋಗ್ರಾಮ್ ಇದೆ, ಪ್ಲಸ್ ವೇರಿಯಸ್ ಟ್ರೈನಿಂಗ್ ಕೋರ್ಸಸ್ ಇದೆ. ಈಗ ನಾನು 21 ತಿಂಗಳು ನಾನು ಟ್ರೈನಿಂಗ್ ಅಂತ ಹೇಳಿದೆ. ಈ 21 ತಿಂಗಳು ಟ್ರೈನಿಂಗ್ ಏನು ಸ್ಟೂಡೆಂಟ್ಸ್ ಕೊಡ್ತಾರೋ ಅದು ಸ್ಟೈಪಂಡ್ ಕೊಡ್ತಾರೆ ಸ್ಟೂಡೆಂಟ್ಸ್ಗೆ. ಪ್ಲಸ್ ಅವ್ರಿಗೆ ರಿಗರಸ್ ಟ್ರೈನಿಂಗ್, ಏನು ಬೋರ್ಡ್ ಮೀಟಿಂಗಲ್ಲಿ ಹೇಗೆ ನಡೆಯುತ್ತೆ, ಏನು ನಡೆಯುತ್ತೆ, AGM ಅಂದ್ರೇನು, AGMಲ್ಲಿ ಹೇಗೆ ನಡೆಯುತ್ತೆ, ಏನು ಪ್ರಾಕ್ಟಿಕಲ್ ಇಶ್ಯೂಸ್ ಏನಿದೆ, ಪ್ರಾಕ್ಟಿಕಲಿ ಹ್ಯಾಂಡ್ಸ್ ಆನ್. ಈಗ ಹೊಸದು ಎಜುಕೇಷನಲ್ ಪಾಲಿಸಿ ಬಂದಿದೆ, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅಂತ. ಸೊ ಈ ಪ್ರಾಕ್ಟೀಸಿಂಗ್ ಕಂಪನಿ ಸೆಕ್ರೆಟರಿ ಅಥವಾ ಕಾರ್ಪೊರೇಟಲ್ಲಿ ಈ ಸ್ಟೂಡೆಂಟ್ಸ್ ಏನು ಜಾಯ್ನ್ ಆಗ್ತಾರೋ ಅವ್ರಿಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸು ಈ 21 ತಿಂಗಳಲ್ಲಿ ಅವ್ರಿಗೆ ನಮ್ಮ ಇನ್ಸ್ಟಿಟ್ಯೂಟು ಅಥವಾ ಪ್ರಾಕ್ಟೀಸಿಂಗ್ ಕಂಪನಿ ಸೆಕ್ರೆಟರಿ ಅಥವಾ ಕಂಪನಿ ಸೆಕ್ರೆಟರಿ ಯಾರು ಇನ್ ಎಂಪ್ಲಾಯ್ಮೆಂಟ್ ಇದ್ದಾರೋ ಅವ್ರಿಗೆ ಶೇರ್ ಮಾಡ್ತಾರೆ. ಅದರಿಂದ
ದೇ ಆರ್ ಆಟೋಮ್ಯಾಟಿಕಲಿ ಅಪ್ಡೇಟೆಡ್ ವಿತ್ ಆಲ್ ದಿ ನಾಲೆಜ್. ಅಂದರೆ ಯಾರು ಈ ಕೋರ್ಸ್ಗೆ ಸೇರ್ಕೋತಾರೆ ಆ ಅಭ್ಯರ್ಥಿಗಳಿಗಿರುವಂಥ ನಾಲೆಡ್ಜನ್ನು ಇನ್ನಷ್ಟು ಗ್ರೂಮ್ ಮಾಡಿ ಅವ್ರನ್ನ ಟ್ರೈನ್ ಮಾಡಿ ಒಬ್ಬ ಕಂಪನಿ ಸೆಕ್ರೆಟರಿಗೆ ಬೇಕಾದಂಥ ಎಲ್ಲ ಕ್ವಾಲಿಟೀಸಿನ ಆ ಸಂಸ್ಥೆ ಟ್ರೈನಪ್ ಮಾಡುವಂಥದ್ದು ಈ 3 ವರ್ಷದಲ್ಲಿ ನಡೆಯುತ್ತೆ. ವೀಕ್ಷಕರೇ, ನಾವು ಕಂಪನಿ ಸೆಕ್ರೆಟರಿ ಕೋರ್ಸ್ ಬಗ್ಗೆ ಮಾತನಾಡ್ತಿದ್ದೀವಿ, ಅದರ ಬಗ್ಗೆ ಒಂದು ವಿಟಿ ನೋಡೋಣ. ಅದಾದ ಮೇಲೆ ಮತ್ತೆ ನಮ್ಮ ಮಾತುಕತೆಯನ್ನು ಮುಂದುವರಿಸ್ತೇವೆ. Embark on a gainful career that gives you immense returns. Become a company secretary. The Companies Act 2013 confers a special status to the company secretary as the key managerial personnel and has bracketed them along with managing director, chief executive officer, whole-time director or chief financial officer. The company secretary course opens up a world of new opportunities. It is the perfect gateway to the corporate world and provides you an opportunity to lead the governance culture of the country. The journey of a company secretary begins with the Company Secretary Executive Entrance Test CSEET, graduating to the CS Executive Program and finally moving up to the CS Professional Program. After that, you have to take the pre-membership training followed by CS membership. For the Company Secretary Executive Entrance Test, the eligibility is 10+2. For CS Executive Program, students having passed CSEET or CS Foundation Program are eligible. Graduates or postgraduates and candidates who have passed the final examination of the ICAI or ICMAI are exempted from CSEET on payment of prescribed exemption fees. For pre-membership training, students are required to undergo 1-month executive development program, 15 days classroom mode and 15 days online mode. 21 months practical training after passing the CS Executive Program, Residential Corporate Leadership Development Program after CS Professional Program. An important point to note is that it is exempted for candidates possessing practical experience. A career with steep growth trajectory, company secretary profession can get you a handsome salary package and rise in the corporate ladder. Helping you launch your successful career as a company secretary is the Institute of Company Secretaries of India, a premier professional body constituted under an Act of Parliament, Company Secretaries Act 1980. ICSI functions under the jurisdiction of the Ministry of Corporate Affairs, Government of India. To register for the Company Secretary course, log on to www.icsi.edu. Choose an excellent career. Become a company secretary. ವೀಕ್ಷಕರೇ, ವಿಟಿ ನೋಡ್ಕೊಂಬಂದ್ರಿ. ಇದು ICSI ಪ್ರಾಯೋಜಿತ ಕಾರ್ಯಕ್ರಮ. ಬನ್ನಿ ಕಂಪನಿ ಸೆಕ್ರೆಟರಿ ಕೋರ್ಸ್ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಹಾಗೆ ನಾವು ಮಾತನಾಡ್ತಾ ಇದ್ವಿ, ಅವರಿಗೆ ಸ್ಕಿಲ್ಸ್ ಆಗಿರಬೇಕು, ಅದನ್ನು ಹೇಗೆ ಗ್ರೂಮ್ ಮಾಡ್ತೀರಿ ಅಂತ ಹೇಳ್ತಾ ಇದ್ವಿ. ಇದ್ರ ಜೊತೆಗೆ ತುಂಬ ಜನ ಇದು ನನ್ನ ಕೈಲಿ ಆಗುತ್ತಾ ಅಂತ ಪ್ರಶ್ನೆ ಕೇಳಿಕೊಳ್ಳುವಂಥದ್ದು. ಕಂಪ್ನಿ ಸೆಕ್ರೆಟರಿ ಕೋರ್ಸ್ ಅಂದರೆ ಕಷ್ಟವಂತೆ, ಹಾಗೆ ಹೀಗೆ ಅಂತ ತಮ್ಮದೇ ಆದ ಅಭಿಪ್ರಾಯಗಳು ಇಟ್ಕೊಂಡಿರ್ತಾರೆ, ಮನಸ್ಸಲ್ಲಿ ಭಯ ಇಟ್ಕೊಂಡಿರ್ತಾರೆ. ಸೊ ಅಂತಹ ಸ್ಟೂಡೆಂಟ್ಸ್ಗೆ ಏನು ಹೇಳಿಕ್ಕೆ ಬಯಸ್ತೀರಿ? ನಾನು ಒಂದೇ ಒಂದು ಹೇಳ್ತೀನಿ, ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ಲೈಫ್. ಇಟ್ ಈಸ್ ಓನ್ಲಿ ದ ಮೈಂಡ್ ಸೆಟ್ ಚೇಂಜ್ ಮಾಡಿಕೊಂಡ್ರೆ ಎಲ್ಲ ಚೇಂಜ್ ಆಗುತ್ತೆ. ಈಗ ಸಿಂಪಲ್ಲು ಒಂದು ವರ್ಡ್ ಇದೆ, ಇಂಪಾಸಿಬಲ್ ಅಂತ. ಈ ವರ್ಡ್ ಇಂಪಾಸಿಬಲಲ್ಲೇ ದೆರ್ ಈಸ್ ಒನ್ ವರ್ಡ್ ಕಾಲ್ಡ್ ಎಸ್ ಪಾಸಿಬಲ್. IM ತೆಗೆದುಬಿಟ್ರೆ ಇಟ್ ಈಸ್ ಪಾಸಿಬಲ್. ನೀವು ಬೇಕಾದಷ್ಟು ಕಂಪನೀಸ್ದು ಆ್ಯಡ್ ನೋಡಿರ್ಬೋದು ಅಥವಾ ಲೋಗೋಸ್ ನೋಡಿರ್ಬೋದು. ಜಸ್ಟ್ ಡೂ ಇಟ್, ಐ ಕ್ಯಾನ್ ಡೂ ಇಟ್. ದೇರ್ ಈಸ್ ನಥಿಂಗ್ ಕಾಲ್ಡ್ ಇಂಪಾಸಿಬಲ್ ಇನ್ ಲೈಫ್. ಒಂದೇ ಒಂದು ನಾನು ಹೇಳ್ತಿರೋದು ಏನು ನಮ್ಮ ಸ್ಟೂಡೆಂಟ್ಸ್ ಎಲ್ಲರಿಗೂ ಅಂದರೆ, ಆ ಡೆಡಿಕೇಶನ್ ಇಟ್ಟು, ಆ ಪರ್ಸೀವರೆನ್ಸ್ ಇಟ್ಟು, ಫೋಕಸ್ ಇಟ್ಕೊಂಡು ಮತ್ತು ಪ್ರಯಾರಿಟಿ ನಿಮ್ಮದು ಸೆಟ್ ಮಾಡಿಕೊಂಡ್ರೆ ಖಂಡಿತ ಯಾವುದೇ ಪ್ರಾಬ್ಲಮ್ಸ್ ಇರಲಿ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಮೇಲೆ ನಿಮ್ಮ ಇನ್ಸ್ಟಿಟ್ಯೂಟ್ ಆಗಲಿ, ನಿಮ್ಮ ಘಟಕಗಳಾಗಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಆಗಲಿ ಎಲ್ಲರೂ ಇದ್ದಾರೆ ನಿಮಗೆ ಹೆಲ್ಪ್ ಮಾಡಲಿಕ್ಕೆ. ಹೌದು, ಒಂದೇನು ಅಂದರೆ ನಿಮ್ಮ ಮೈಂಡ್ ಸೆಟ್ಟು ಚೇಂಜ್ ಮಾಡ್ಕೋಬೇಕಾಗತ್ತೆ. ಏನು ಅಂತಂದರೆ ನೀವು ಮಾಡ್ಬೋದು, ಇಟ್ ಈಸ್ ಪಾಸಿಬಲ್.
ಹಾಗೆ ಇದ್ರ ಜೊತೆಗೆ ನನಗೆ ಇಂಗ್ಲೀಷ್ ಬರೋಲ್ಲ, ನಾನು ರೂರಲ್ ಸ್ಟೂಡೆಂಟು, ನನ್ನ ಕೈಲಿ ಆಗುತ್ತಾ ಅನ್ನುವಂಥ ಕ್ವಶನ್ ಮಾರ್ಕ್ ಇಟ್ಕೊಂಡಂಥವ್ರಿಗೆ, ಅಥವಾ ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ CS ರಿಸಲ್ಟ್ ತುಂಬ ಕಡಿಮೆ ಅಂತೆ, ನಾನು ಅಲ್ಲಿ ಪಾಸಾಗೋಕ್ಕಾಗತ್ತಾ ಅಂತ ಆತಂಕ ಇಟ್ಕೊಂಡಿರುವಂಥವ್ರಿಗೆ ಏನು ಹೇಳ್ತೀರಿ? ಇದು ಖಂಡಿತ ಇದು ಬರೀ ಭ್ರಮೆ ಅಂತ ನಾನು ಅನ್ಸ್ಕೊಂಡಿರೋದು. ಯಾಕೆ ಅಂತಂದರೆ ನನ್ನ ಪ್ರಾಕ್ಟೀಸಿಂಗ್ ಕಂಪನಿ ಸೆಕ್ರೆಟರಿ ನಾನು ಪ್ರಾಕ್ಟೀಸ್ ಮಾಡಿದಾಗಲೇ ನಾನು ರೂರಲ್ ಬ್ಯಾಕ್ಗ್ರೌಂಡಿಂದನೇ ಬಂದಿರೋದು. ಅದಲ್ದಿರ ಈಗ ನಾನು ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಆಫೀಸಲ್ಲೇ ಸುಮಾರು ನಮ್ಮ ಊರಿನವರೇ, ಸಿರ್ಸಿ ಆಗಿರ್ಬೋದು, ಸಿದ್ದಾಪುರ ಆಗಿರ್ಬೋದು, ಅಥವಾ ಶಿವಮೊಗ್ಗ ಅವರು ಆಗಿರ್ಬೋದು, ಎಲ್ಲ ರೂರಲ್ ಏರಿಯಾಸಿಂದ ಸ್ಟೂಡೆಂಟ್ಸ್ ಬರ್ತಾರೆ. ಹೌದು, ಇನಿಷಿಯಲ್ ಅವ್ರಿಗೆ ಹಿಕಪ್ಸ್ ಇರುತ್ತೆ, ಅವ್ರು ಜಾಸ್ತಿ ಕನ್ನಡದಲ್ಲೇ ಮಾತಾಡ್ತಾರೆ, ನಂಗೆ ಇಂಗ್ಲೀಷ್ ಬರಲ್ಲ ಅಂತ. ಆದರೆ ಆ ಥರ ಏನೂ ಇಲ್ಲ. ಒಂದು ಸತಿ ನೀವು ಕೋರ್ಸ್ ಕರಿಕ್ಯುಲಮಲ್ಲಿ ಒಂದು ಸತಿ ನೀವು ಮುಳುಗದ ಮೇಲೆ ನಾವು ಯಾವಾಗಲೂ ಒಂದು ಮಾತು ಹೇಳ್ತೀವಿ, ನೀರಲ್ಲಿ ಒಂದು ಸತಿ ಇಳಿದ ಮೇಲೆ ನಾವು ಈಜಲೇಬೇಕು. ಹಾಗೆ ಯಾವುದೇ ಪ್ರೊಫೆಷ್ನಲ್ ಕೋರ್ಸ್ ನಾವು ಮಾಡಿದಾಗ ನೀವು ಇಂಗ್ಲೀಷ್ ಬರುತ್ತೆ ಬರಲ್ಲ ಅಂತಲ್ಲ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಎಷ್ಟೋ ನಮ್ಮದು ರೂರಲ್ ಏರಿಯಾಸ್ನವ್ರದ್ದು ಪರ್ಸೆಂಟೇಜ್ ಏನು ಜನ ಇದ್ದಾರೆ ಅದು ನಾರ್ಮಲ್ ಅರ್ಬನ್ ಬ್ಯಾಕ್ಗ್ರೌಂಡ್ಸ್ಗಿಂತ ಜಾಸ್ತಿ ಇದೆ. ಯಾಕಂದರೆ ಅಪಾರ್ಚುನಿಟೀಸ್ ಜಾಸ್ತಿ ಇದೆ ರೂರಲ್ ಏರಿಯಾ ಸ್ಟೂಡೆಂಟ್ಸ್ಗೆ. ಯಾಕಂದರೆ ಅವರಲ್ಲಿ ಆ ಡೆಡಿಕೇಶನ್ ಇದೆ, ಅವರಲ್ಲಿ ಅದು ಪ್ಯಾಷನ್ ಇದೆ. ಅವರು ಟ್ವಿಟ್ಟರು ಇದು ಅದು ಅದರಲ್ಲಿ ಹೊಟ್ಟೋಗಲ್ಲ. ಯಾಕಂದರೆ ಅವರು ಫೋಕಸ್ಸು ಊರಲ್ಲಿ ಏನೇನು ಲಿಮಿಟೇಷನ್ಸ್ ಇದೆ ಆ ಲಿಮಿಟೇಷನ್ಸ್ ಇಟ್ಕೊಂಡು ಅವರು ಒಳ್ಳೆ ವಿದ್ಯಾರ್ಥಿಯಾಗಿ, ಯಾಕಂದರೆ ಅವ್ರದ್ದು ಆ ಡೆಡಿಕೇಷನಿಂದ ಪಾಸ್ ಆಗಿ ಅವರು ಒಳ್ಳೆ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ತೊಗೋಬೋದು. ಸ್ವಲ್ಪ ಇಂಗ್ಲೀಷ್ ನಾಲೆಜ್ ಒಂದು ಸ್ವಲ್ಪ ಕಡಿಮೆ ಇರ್ಬೋದು, ಆದರೆ ಅವ್ರಿಗೆ ಬರಲ್ಲ ಅಂತ ಅಲ್ಲ. ಅವರು ಇನ್ನೂ ವಿದ್ಯಾರ್ಥಿ ಜೊತೆ ಅಥವಾ ಅವರು ಪ್ರಾಕ್ಟೀಸಿಂಗ್ ಕಂಪನಿ ಸೆಕ್ರೆಟರಿ ಜೊತೆ ಯಾರು 21 ತಿಂಗಳು ನಾವು ಟ್ರೈನಿಂಗ್ ಏನು ಮಾಡ್ತೀವಿ ಅವ್ರ ಜೊತೆ ಇಂಗ್ಲೀಷಲ್ಲಿ ಮಾತಾಡಿಕೊಂಡು ಅವರು ಇಂಪ್ರೂವ್ ಆಗ್ಬೋದು. ಸೊ ಹಾಗಾಗಿ ನಾನು ಸ್ಟೂಡೆಂಟ್ಸ್ಗೆ, ಎಸ್ಪೆಷಲಿ ರೂರಲ್ ಸ್ಟೂಡೆಂಟ್ಸ್ಗೆ ಹೇಳೋದು ಏನು ಅಂತಂದರೆ, ನಿಮ್ಮ ಕೈಲಿ ಆಗಲ್ಲ ಅಂತ ಅಲ್ಲ, ಯಾವ ಭಯ ಪಡೋದು ಅವಶ್ಯಕತೆ ಇಲ್ಲ. ನೀವು ಈ ಕೋರ್ಸ್ಗೆ ಜಾಯಿನ್ ಮಾಡಿಬಿಟ್ಟು ನಿಮ್ಗೆ ಒಳ್ಳೆ ಪರ್ಸೆಂಟೇಜ್ ಆಫ್ ನೀವು ಪಾಸ್ ಆಗ್ತೀರಾ ಅಂತ ನನಗೆ ವಿಶ್ವಾಸ ಇದೆ. ಹಾಗೆ ನಿಮ್ಮ ಇಂಗ್ಲೀಷು ಬರಲ್ಲ ಅಂತ ಅಲ್ಲ, ನಿಮಗೆಲ್ಲ ಬರುತ್ತೆ. ಆದರೆ ನೀವು ಅದು ಮಾತಾಡಬೇಕಾಗತ್ತೆ. ನೀವು ಯಾವಾಗ ತನಕ ಮಾತಾಡಲ್ವೋ ಆವಾಗ ತನಕ ಅದು ಇಶ್ಯೂ ಏನಿದೆ, ಪ್ರಾಬ್ಲಮ್ ಏನಿದೆ ಅದು ಸಾಲ್ವ್ ಆಗಲ್ಲ. ಅಂದರೆ ವೀಕ್ಷಕರ ಒಂದನ್ನು ಗಮನಿಸಬೇಕು, ಅಭ್ಯರ್ಥಿ ಗ್ರಾಮೀಣ ಭಾಗನ ನಗರ ಭಾಗವ ಅನ್ನೋದಕ್ಕಿಂತ ಹೆಚ್ಚಾಗಿ ಅದರ ಬಗ್ಗೆ ಆ ಗುರಿಯನ್ನು ಮುಟ್ತೇನೆ ಅನ್ನುವಂಥ ವಿಶ್ವಾಸ ಅವರಿಗಿದ್ದರೆ ಖಂಡಿತ ಇದು ಸಾಧ್ಯ. ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇದರ ಜೊತೆಗೆ ನಾನು CS ಕೋರ್ಸ್ ಪಾಸ್ ಮಾಡಿದ ತಕ್ಷಣ ಆಪರ್ಚುನಿಟೀಸ್ ಹೇಗಿದೆ, ನನಗೆ ದೊಡ್ಡ ಮೊತ್ತದ ಸಂಬಳ ಬರುತ್ತಾ, ಅಥವಾ ನನ್ನ ಕೆರಿಯರನ್ನು ಹೇಗೆ ಬಿಲ್ಡ್ ಮಾಡ್ಕೊಳ್ಬೋದು, ಈ ಥರದ ಪ್ರಶ್ನೆಗಳಿರುತ್ತಲ್ಲ. ಸೊ ಅಂಥ ಅಭ್ಯರ್ಥಿಗಳಿಗೆ ಏನು ಹೇಳ್ತೀರಿ? ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ನಮ್ಮ ಒಂದೇ ಇನ್ಸ್ಟಿಟ್ಯೂಟ್ ಇರೋದು, ಯಾವುದು ಸರ್ಟಿಫಿಕೇಟ್ ಇಶ್ಯೂ ಮಾಡೋದು ಫಾರ್ ಕಂಪ್ನಿ ಸೆಕ್ರೆಟರೀಸ್ಗೆ. ಈಗ ನಮ್ಮ ಅಪಾರ್ಚುನಿಟೀಸ್ ಹೇಗಿದೆ, ಮುಂಚೆ ಬರೀ ಎಂಪ್ಲಾಯ್ಮೆಂಟ್ ಇತ್ತು, ಆಮೇಲೆ ಪ್ರಾಕ್ಟೀಸ್ ಇತ್ತು. ಈಗ ಅಕಾಡೆಮಿಕಲ್ಲೂ ಅಷ್ಟೇ. ಈಗ ತಮಗೆ ಗೊತ್ತಿರ್ಬೋದು, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಏನಿದೆ, ಕಂಪನಿ ಸೆಕ್ರೆಟರೀಸ್ ಹ್ಯಾವ್ ಬಿನ್ ಎಕ್ಸೆಪ್ಟೆಡ್ ಟು ಡೂ ದಿ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್. ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ಡಿಮಾಂಡ್ ಫಾರ್ ಕಂಪನಿ ಸೆಕ್ರೆಟರೀಸ್. ಈಗ ಕಂಪನೀಸ್ ಏನಿದೆ ಇನ್ ಇಂಡಿಯಾ, ದ ಡಿಮಾಂಡ್ ಫಾರ್ ಕಂಪನಿ ಸೆಕ್ರೆಟರಿ ಈಸ್ ಮೋರ್. ಯಾಕೆ ಅಂತಂದರೆ ಸಪ್ಲೈ ಆಫ್ ಕಂಪನಿ ಸೆಕ್ರೆಟರಿ ಈಸ್ ವೆರಿ 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 ಲಿಮಿಟೆಡ್. ಸೊ ಲಾ ಆಫ್ ಡಿಮಾಂಡ್ ಆ್ಯಂಡ್ ಸಪ್ಲೈ ನೀವು ನೋಡೋಕ್ಕೆ ಹೋದರೆ ಎಲ್ಲಿ ಡಿಮಾಂಡ್ ಜಾಸ್ತಿ ಇದೆಯೋ ಅಲ್ಲಿ ರಿಕ್ವೈರ್ಮೆಂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಜಾಸ್ತಿ ಇದೆ. ಸೊ ಹಾಗಾಗಿ ನಮ್ಮ ಯಾರೇ ಸ್ಟೂಡೆಂಟ್ಸು ಕಂಪನಿ ಸೆಕ್ರೆಟರಿ ಕೋರ್ಸ್ಗೆ ಜಾಯಿನ್ ಮಾಡ್ತಾರೋ ಡೈರೆಕ್ಟಾಗಿ ಅವರು ಕಂಪನಿ ಸೆಕ್ರೆಟರಿ ಎಂಪ್ಲಾಯ್ಮೆಂಟಲ್ಲಿ ತೊಗೋಬೋದು. ಹಾಗೆ ನಮ್ಮ ಇನ್ಸ್ಟಿಟ್ಯೂಟ್ ವತಿಯಿಂದ ನಮ್ಮ ವೇರಿಯಸ್ 72 ಘಟಕದಿಂದ ಪ್ಲೇಸ್ಮೆಂಟ್ ಪ್ರೋಗ್ರಾಮ್ಸ್ ನಡೀತಾ ಇರುತ್ತೆ ಎಂಪ್ಲಾಯ್ಮೆಂಟ್ಗೋಸ್ಕರ. ಹಾಗೂ ಸ್ವಲ್ಪ ಯಾರು ಜಾಸ್ತಿ ಎನರ್ಜೆಟಿಕ್ ಸ್ಟೂಡೆಂಟ್ಸು ಅಥವಾ ಮೆಂಬರ್ಸ್ ಯಾರು ಇರ್ತಾರೋ, ಈ ಕೂಡಲೇ ಪಾಸ್ ಆಗಿರೋದು ಎಂಟರ್ಪ್ರೈಸಿಂಗ್ ಅಂತ ನಾವೇನು ಹೇಳ್ತೀವಿ, ಅವರು ಡೈರೆಕ್ಟಾಗಿ ಪ್ರಾಕ್ಟೀಸಿಂಗ್ನಲ್ಲಿ ಬಂದ್ಬಿಟ್ಟು ಪ್ರಾಕ್ಟೀಸಿಂಗ್ ಕಂಪನಿ ಸೆಕ್ರೆಟರಿ ಆಗಿ ಸ್ವತಃ ಆತ್ಮನಿರ್ಭರ್ ಭಾರತ್ ನಮ್ಮ ಏನು ಪಂತಪ್ರಧಾನಿ ಹೇಳಿದಾರೋ ಹಾಗೆ ಆತ್ಮನಿರ್ಭರ್ ಅಂದ್ಬಿಟ್ಟು ಸ್ವತಃ ಪ್ರಾಕ್ಟೀಸ್ಗೆ ಸ್ಟಾರ್ಟ್ ಮಾಡಿಬಿಟ್ಟು ಬೇರೆಯವ್ರಿಗೆ ಕೆಲಸ ಕೊಡೋ ಥರ ಪ್ರಾಕ್ಟೀಸಲ್ಲಿ ಶುರು ಮಾಡಿ. ಹಾಗೆ ಇದ್ರ ಜೊತೆಗೆ ಇಂಟರ್ನ್ಯಾಷನಲ್ ಕಾಂಟ್ಯಾಕ್ಟ್ಸ್ ನೋಡೋದಾದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಂಪನಿ ಸೆಕ್ರೆಟರಿ ಸಂಸ್ಥೆಗಳು ಹೇಗೆ ಕಾರ್ಯನಿರ್ವಹಿಸ್ತವೆ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗುವಂಥ ಕ್ಯಾಂಡಿಡೇಟ್ಸ್ಗೆ ಇರುವಂಥ ಅವಕಾಶಗಳೇನು? ಈ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾಗೆ 4 ಓವರ್ಸೀಸ್ ಸೆಂಟರ್ ಇದೆ. ಒಂದು ಯುನೈಟೆಡ್ ಕಿಂಗ್ಡಮಲ್ಲಿ, ಇನ್ನೊಂದು USA-ನಲ್ಲಿ, 3ನೇದು UAE-ನಲ್ಲಿ, ಆಮೇಲೆ 4ನೇದು ಸಿಂಗಾಪುರಲ್ಲಿ. ಹಾಗೆ ನಮ್ಮ ICSI ಏನಿದೆ, CGI ಅಂದರೆ
ಕಾರ್ಪೊರೇಟ್ ಗವರ್ನೆನ್ಸ್ ಇನ್ಸ್ಟಿಟ್ಯೂಟ್ UK ಅವ್ರ ಜೊತೆನಲ್ಲಿ ನಮ್ಮದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಹಾಗೆ ನಾವು ICSI ಏನಿದೆ, ವಿ ಆರ್ ಮೆಂಬರ್ಸ್ ಆಫ್ ಇಂಟರ್ನ್ಯಾಷನಲ್ ಕಾರ್ಪೊರೇಟ್ ಸೆಕ್ರೆಟರೀಸ್ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಲಿಮಿಟೆಡ್, ಹಾಗೂ ನಾವು ಇಂಟರ್ನ್ಯಾಷನಲ್ ವ್ಯಾಲ್ಯೂಯೇಷನ್ ಸ್ಟ್ಯಾಂಡರ್ಡ್ ಕೌನ್ಸಿಲ್ ಅಂತ ಇದೆ, ಹಾಗೂ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಕಾರ್ಪೊರೇಟ್ ಗವರ್ನೆನ್ಸ್ ನೆಟ್ವರ್ಕ್ ICGN ಅಂತ ನಾವೇನು ಹೇಳ್ತೀವಿ, ಅದರದ್ದು ನಾವು ಮೆಂಬರ್ಸ್ ಇದ್ದೇವೆ. ಸೊ ಹಾಗಾಗಿ ನಮ್ಮ ಮೆಂಬರ್ಸ್ ಯಾರಿದ್ದಾವೆ, ಬೇಕಾದಷ್ಟು ಕಡೆ ಔಟ್ಸೈಡಲ್ಲಿ ಒಳ್ಳೆ ಅಪಾರ್ಚುನಿಟೀಸ್ ಇದೆ. ಯಾಕಂದರೆ ನಮ್ದು ಏನು ಲಾ ಏನಿದೆ, ಇಂಡಿಯನ್ ಲಾ, ಅದು ಜಾಸ್ತಿ UK ಲಾ ಇಂದ ತಗೊಂಡಿರೋದು. ಸೊ ಸಿಮಿಲರ್ ನಮ್ಮ ಲಾ ಮತ್ತು UK ಲಾಸ್ ಆಗಲಿ ಫಾರಿನ್ ಲಾಸ್ ಏನೋ ಹತ್ತತ್ರ ಒಂದೇ ಇರೋ ಕಾರಣದಿಂದ ಅವ್ರಿಗೆ ಅಪಾರ್ಚುನಿಟೀಸ್ ಫಾರಿನ್ ಕಂಟ್ರೀಸಲ್ಲೂ ಇದೆ. ಖಂಡಿತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವಕಾಶಗಳಿದ್ದಾವೆ. CS ಕೋರ್ಸ್ ಮಾಡುವಂಥದ್ದು ಕಷ್ಟ ಸಾಧ್ಯ ಅಲ್ಲ. ನೀವು ಮನಸ್ಸು ಮಾಡಿದ್ರೆ ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ. ಹಾಗಾಗಿ ನೀವು ಮಾಡಬಹುದು ಅನ್ನುವಂಥದ್ದು ತಮ್ಮ ಮಾತಿನ ಮೂಲಕ ಅವರು ಆ ಹುಮ್ಮಸ್ಸನ್ನು, ಉತ್ಸಾಹವನ್ನು ತುಂಬ್ತಾ ಇದ್ದಾರೆ. ಯಾರೆಲ್ಲ ಈ CS ಕೋರ್ಸ್ಗೆ ಅಡ್ಮಿಷನ್ ಆಗ್ತಿದ್ದೀರಿ, ಮುಂದಿನ ದಿನಗಳಲ್ಲಿ ಅಡ್ಮಿಷನ್ ಆಗಲಿಕ್ಕೆ ಹೊರಟಿದ್ದೀರಿ, ತಮಗೆಲ್ಲ ಶುಭವಾಗಲಿ ಅಂತ ಹೇಳ್ತಾ, ಇನ್ಸ್ಟಿಟ್ಯೂಟ್ ಸಪೋರ್ಟ್ ನಿರಂತರವಾಗಿ ಇದ್ದೇ ಇರುತ್ತೆ ಅಂತ ಹೇಳ್ತಾ, ಈ ICSI ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಂತಹ ನಾಗೇಂದ್ರ ಡಿ ರಾವ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಧನ್ಯವಾದಗಳನ್ನು ತಿಳಿಸೋಣ. ನಮಸ್ಕಾರ. ನಮಸ್ಕಾರ.